ಕಾಣುತ್ತೆ ಮನೆ ಎದುರುಗಡೆ. ನೋಡಿ ಎಷ್ಟು ಚಂದ. ಪಾಪ್ಕಾರ್ನ್ ಎಲ್ಲ ರೆಡಿ ಆಯ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ನಿನ್ನೆ ಬಂದಿದ್ದೀನಿ. ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅನ್ನೋದು. ನಿನ್ನೆ ಸಂಜೆ ಒಂದು 7:30 ಆಗಿತ್ತು ನಾನು ಬರುವಾಗ. ಮತ್ತೆ ಬಂದ್ಮೇಲೆ ಸುಸ್ತಾಗಿತ್ತು. ಮತ್ತೆ ಬರುವಾಗ ಕೂಡ ನಾನು ಯಾವುದೇ ವಿಡಿಯೋ ಮಾಡ್ಲಿಲ್ಲ. ಯಾಕಂದ್ರೆ ಎರಡೆರಡು ಲಗೇಜ್ ಇಟ್ಕೊಂಡು ಈ ಪ್ರಾಗ್ಯನ ಇಟ್ಕೊಂಡು ಬರೋದ್ರಲ್ಲಿ ನನ್ಗೆ ಸುಸ್ತಾಗುತ್ತೆ. ಅದ್ರ ಮಧ್ಯ ಇಲ್ಲಿ ಕ್ಯಾಮರಾ ಹಿಡಿಯುದು, ಹಾಗಾಗಿ ಏನು ವಿಡಿಯೋ ಮಾಡಲಿಲ್ಲ. ಇವತ್ತು ಮಾರ್ನಿಂಗ್ ನನ್ನ ತಿಂಡಿ ಆಯ್ತು. ಇನ್ನು ಪ್ರಾಗ್ಯಂಗೆ ತಿಂಡಿ ಕೊಡ್ಬೇಕು. ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ, ಅಪ್ಪ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಹಾಗಾಗಿ ನಾನು ಮತ್ತೆ ಪ್ರಾಗ್ಯ ಇಬ್ಬರೇ ಇರೋದು. ಇನ್ನು ಇವಾಗ ಪ್ರಾಗ್ಯಂಗೆ ತಿಂಡಿ ಮಾಡ್ತಾ ಇದ್ದೀನಿ. ಅವಳಿಗೆ ತಿಂಡಿ ಕೊಟ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಇವತ್ತಿನ ಫಸ್ಟ್ ಡೇ ನನ್ನ ಮನೇಲಿ ಏನ್ ಕೆಲಸ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಹೇಗ ಅನಿಸ್ತಾ ಇದೆ ಅಜ್ಜಿ ಮನೆಗೆ ಬಂದು? ಚೆನ್ನಾಗಿ ಏನ್ ಮಾಡ್ತಿದ್ದ ನೋಡಿ. ಆಟ ಆಡುದು. ನನ್ನ ಅಕ್ಕನ ಮಗಳೆಲ್ಲ ಇಟ್ಟೋಗಿದ್ದಾಳೆ, ಅದನ್ನ ತಗೊಂಡು ಆಟ ಆಡ್ತಾ. ಯಾರೂ ಇಲ್ಲ, ಮನೆ ಖಾಲಿಯಾಗಿ. ಕಣ್ಣು ಸ್ವಲ್ಪ ಸರಿಯಾಗಿದೆ ನೋಡಿ. ಇವಾಗ ಸರಿ ಆಗ್ತಾ ಬಂತು, ಸ್ವಲ್ಪ ಉಂಟು. ಇವಾಗ ಪ್ರಾಗ್ಯಗೆ ತಿಂಡಿ ಎಲ್ಲ ಕೊಂಡ್ಬಿಟ್ಟು ಅನ್ನಕ್ಕೆ ಇಡಬೇಕು. ಇನ್ನು ಅನ್ನ ಮಾಡಬೇಕು. ಅಪ್ಪ ಮೀಟಿಂಗ್ ಹೋಗಿದ್ದಾರೆ, BJP ಅವರದ್ದು. ಇಲ್ಲಿದು ಕ್ಯಾಂಡಿಡೇಟ್ ನಿಲ್ತಾರಲ್ಲ ಅವರದ್ದು ಇವತ್ತು ನಾಮಿನೇಷನ್ ಹಾಕೋದು, ಅದಕ್ಕೆ ಕರೆದಿದ್ದು. ಹಾಗಾಗಿ ಹೋಗಿದ್ದಾರೆ. ಇದು ಸೌಂಡಲ್ಲಿ ಅಂತ ಮಾತಾಡೋದಲ್ಲ. ಅಕ್ಕನ ಮಗಳಿದ್ದಾಳಲ್ಲ ಅವಳೆಲ್ಲ ಇಟ್ಟೋಗಿದ್ದಾಳೆ ಇಲ್ಲಿ. ಅವ್ರು ಮೈಸೂರಿಗೆ ಹೋಗಿದ್ದಾರೆ. ಹಾಗಾಗಿ ಎಲ್ಲ ತಗೊಂಡು ಆಟ ಆಡ್ತಾ ಇದ್ದಾಳೆ. ಅಪ್ಪು ಹೇಗೆ ಮತ್ತೆ? ಹಾಯ್ ಮಾಡು. ನನ್ನ ಅಜ್ಜಿ ಮನೆ. ನನ್ನ ಅಜ್ಜಿ ಮನೆಗೆ ಬಂದಿದ್ದೀನಿ. ನೀನು ತಿನ್ಬೇಕು ತಿಂಡಿ ಎಲ್ಲ. ಬಸ್ ಬಂತು. ಕಟ್ಟಕ್ಕೆ ಪುರ್ಸೊತ್ತಿಲ್ಲ, ನಾಳೆ ಕಟ್ಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಅಂಗಳದಲ್ಲಿ ಒಣ ಕೊಬ್ಬರಿ ಎಲ್ಲ ಒಣಗಿಸಿದ್ದಾರೆ. ಈಗ ನಾನು ಇಲ್ಲಿ
ಅನ್ನಕ್ಕೆ ಅಕ್ಕಿ ಹಾಕುವ ಅಂತ ಬಂದೆ ಅನ್ನ ಮಾಡಲಿಕ್ಕೆ. ಇಲ್ಲಿ ನಾವು ಹೊರಗಡೆನೇ ಮಾಡೋದು, ಒಳಗಡೆ ಸ್ವಲ್ಪ ಇದೆಲ್ಲ ಹೊಗೆಯಲ್ಲಾಗಿ ಹಾಳಾಗ್ತದೆ ಅಂತ ಇಲ್ಲಿ ಒಂದು ಸೌದೆ ಎಲ್ಲ ಮಾಡಲಿಕ್ಕೆ ಮಾಡಿಟ್ಟಿದ್ದಾರೆ. ಇಲ್ಲೇ ಮಾಡೋದು ನಾನು. ಇಲ್ಲಿ ಸ್ವಲ್ಪ ಗುಡಿಸಿ ಇವಾಗ ಬೆಂಕಿ ಹಚ್ಚಿ ಆಮೇಲೆ ಇಲ್ಲಿ ನೀರಿಟ್ಟು ಅಕ್ಕಿ ಹಾಕಬೇಕು. ಇವಾಗ ಅಕ್ಕಿ ಹಾಕ್ಲಿಕ್ಕೆ ಇಟ್ಟು ಬಂದ. ಹೊರಗಡೆನೆ ಅನ್ನ ಮಾಡುದು, ಒಳಗಡೆನೂ ಒಂದು ಒಲೆ ಉಂಟು, ಆದ್ರೆ ಹೊಗೆ ಎಲ್ಲ ಆಗಿ ಗೋಡೆ ಎಲ್ಲ ಹಾಳಾಗ್ತದೆ ಅನ್ನೋಕ್ಕೋಸ್ಕರ ಚಿಕ್ಕದೊಂದು ಅಲ್ಲಿ ಇದು ತರ ಮಾಡಿದ್ದಾರೆ. ಬೇರೆ ಒಂದು ಮಾಡ್ಬೇಕು ಸೌದೆ ಎಲ್ಲ ಇಡ್ಲಿಕ್ಕೆ ಮತ್ತೆ ದನ ಕಟ್ಲಿಕ್ಕೆ. ಅದು ಇವಾಗ ಅಂಗಳಕ್ಕೆ ಮಣ್ಣು ಹಾಕಿದ್ದೆಲ್ಲ, ಈಗ ಫೌಂಡೇಶನ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಮಣ್ಣು ಅಡಿಗೆ ಹೋಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೊಂದು ಮಾಡಿದ್ದಾರೆ ನಮ್ಮ ಮನೆಯಲ್ಲಿ, ಅಲ್ಲೇ ಈಗ ಅನ್ನ ಮಾಡುದು. ಮತ್ತೆ ಇಲ್ಲಿ ಬಂದ್ರೆ ಹೊಗೆ ಆಗಿ ಮತ್ತೆ ಪೇಂಟಿಂಗ್ ಮಾಡಿದ್ದೆಲ್ಲ ಹಾಳಾಗುತ್ತೆ ಮನೆಯಲ್ಲಿ. ಹಾಗಾಗಿ ಇದು ಒಂದು ಕಿಚನ್, ಇನ್ನು ಆ ಕಡೆ ಒಂದು ಕಿಚನ್ ಇದೆ. ಅನ್ನ ಮಾತ್ರ ಹೊರಗಡೆ ಮಾಡ್ತೀವಿ, ಸಾಂಬಾರೆಲ್ಲ ಇಲ್ಲ ಗ್ಯಾಸ್ ಅಲ್ಲೇ ಮಾಡುದು. ಹಾಗಾಗಿ ಅದಕ್ಕೆ ಅಲ್ಲಿ ಇವಾಗ ಬೆಂಕಿ ಹಚ್ಚಿ ನೀರಿಟ್ಟು ಬಂದಿದ್ದೀನಿ. ಈಗ ಹೋಗಿ ಮತ್ತೆ ಇದು ಅಕ್ಕಿ ಹಾಕಿ ಬರಬೇಕು. ಅದು ಆಗ್ತಾ ಇರ್ತದೆ, ಮತ್ತೆ ಆದ್ಮೇಲೆ ತಕೊಂಡು ಬರುತ್ತೆ ಒಳಗೆ. ಹಾಗೆ ಈಗ ಅಕ್ಕಿ ಹಾಕಿ ಬರ್ತೇನೆ ನಾನು. ಇವಾಗ ನೀರೆಲ್ಲ ಬಿಸಿ ಆಯಿತು. ಈಗ ಅಕ್ಕಿ ಇವಾಗ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಕ್ಲೀನ್ ಮಾಡಿದರೂ ಧೂಳು ಆಗ್ತಾನೆ ಇರುತ್ತೆ. ಯಾಕಂದರೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಧೂಳು ಜಾಸ್ತಿ ಬರುತ್ತೆ. ಹಾಗಾಗಿ ಡೈಲಿ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಬಿಸ್ಕೆಟ್ ಕೊಡ್ತಾ
ಇದು ನಾವು ಚಿಕ್ಕವರು ಇರ್ಬೇಕಾದ್ರೆಲ್ಲ ಈ ಥರ ತಿಂತದ್ವಿ. ಇದು ನೋಡು ಕ್ಯೂ ಜೆ. ಇವಾಗ ನಿನ್ನೆದು ಮೀನು ಸಾರು ಮತ್ತು ಅನ್ನ ಹಾಕ್ಕೊಂಡು ಊಟ ಮಾಡೋದು. ನಿನ್ನೆದು ಮೀನು ಸಾರು ಉಂಟು. ಓಕೆ, ನಿನ್ನೆದು ಮೀನು ಸಾರು ಉಂಟು, ಅದನ್ನೇ ಹಾಕ್ಕೊಂಡು ಊಟ ಮಾಡೋದು. ನಿನ್ನೆ ಅಮ್ಮ ಸಾರು ಮಾಡಿ ಇಟ್ಟಿದ್ರು ನಾವು ಬರುವಾಗ. ನಿನ್ನೆದು ಸಾರು ಉಂಟು. ಬೆಳಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದ್ದೀನಿ. ಎತ್ತಿನಲ್ವ ಈಗ, ಒಂದೊಂದು ದಿವಸ ಒಂದೊಂದು ಕಡೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಟ್ಟು ಹೋಗುದು. ಮಾಡ್ತಾರೆ ಅಮ್ಮ ಪುರ್ಸೊತ್ತಿರುವಾಗ, ಆದ್ರೂ ನಾವು ಸ್ವಲ್ಪ ಮಾಡಿಕೊಡುದು ಅವರಿಗೆ. ಈಗ ಮೀನು ಸಾರು ಹಾಕೊಂಡು ಊಟ ಮಾಡೋದು. ಪ್ರಾಗ್ಯ ನೋಡಿ ಇಲ್ಲಿದ್ದಾಳೆ. ಹಾಯ್ ಪ್ರಾಗ್ಯ, ಕಾಲ್ ತೆಗಿ. ಪ್ರಾಗ್ಯಂಗೆ ಇವಾಗ ಪಾಪ್ಕಾರ್ನ್ ಮಾಡಿ ಕೊಡ್ಬೇಕಂತ. ಇದು ರೆಡಿ, ಇದು ಮನೆಯಲ್ಲಿ ಒಂದು ಪ್ಯಾಕ್ ಇತ್ತು, ಹಾಗಾಗಿ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ದು. ಹಾಗಾಗಿ ಈಗ ಮಾಡುವ ಅಂತ ಕುಕ್ಕರ್ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಹಾಕಿದ್ರೆ ಆಯಿತು. ಪ್ಯಾಕ್ ಹಾಕಿ ಮುಚ್ಚಿಟ್ರೆ ಆಯಿತು. ಪಾಪ್ಕಾರ್ನ್ ರೆಡಿ ಆಗುತ್ತೆ. ಹಾಕಿ ಮುಚ್ಚಿ ಇಡುದು, ಇದೆಲ್ಲ ಆಗ್ತದೆ ಅದ್ರ ಪಾಡಿಗೆ. ಪಾಪ್ಕಾರ್ನ್ ಎಲ್ಲ ರೆಡಿ ಆಯ್ತು. ಬಿಸಿ ಬಿಸಿ ಪಾಪ್ಕಾರ್ನ್ ರೆಡಿ ಆಯ್ತು. ಇನ್ನು ಪ್ರಾಗ್ಯ ಕೊಡೋದಿದೆ. ಪಾಪು ಕಣ್ಮುಚ್ಚು, ಕಣ್ಮುಚ್ಚು ಪಾಪು. ಕಣ್ ತೆಗಿ. ಕುತ್ಕೊಂಡ್ತೀನ. ಹೇಗಿದೆ? ಹೇಗಿತ್ತು ಬಿಜೆಪಿ ಮೀಟಿಂಗ್? ಬಿಜೆಪಿ ಓಟ್ ಹಾಕಿ ಅದಕ್ಕೊಂದು ಶಾಲ್ ಕೊಟ್ರ? ಬಿಸ್ಲಿ ತಲೆ ಮೇಲೆ ಹಾಕಣಿ ಅಂದಳಿ. ಹೌದಾ? ಈಗ ಪ್ರಾಗ್ಯದ ಅಜ್ಜಿ ಕೆಲಸ ಬಿಟ್ಟು ಬಂದ್ರು. ಪ್ರಾಗ್ಯ ನೋಡಿ ಓಡ್ತಾ ಇದ್ದಾಳೆ. ಅಜ್ಜಿ ಬಂದ ಕೂಡಲೇ ಖುಷಿ ಆಯ್ತು ಅವಳಿಗೆ. ಶಾರದಾ ಆಂಟಿ, ಏನ್ ಮಾಡ್ತಿದ್ದೆ ಮಗನ್ಯಾ? ಹೂ ಕೊಯ್ತಿದ್ಯಾ? ಅಲ್ಲ ಮಗನೇ, ಸಾಕು ಪೂರ ಕೊಯ್ದು ಕೊಟ್ಟು ಕತ್ಲಿ ಸಾಕಾ? ನಾಳೆ ಶುಕ್ರವಾರ ಗಲೀಜೆಲ್ಲ ಆಗ್ತದೆ. ಗಲೀಜಿದ್ದ ಹುಳಿ ವಿಡಿಯೋ ಮಾಡ್ತಿದ್ದ. ಸಾಕ? ನನ್ನ ಅಜ್ಜಿ ಸವರ್ತಾ ಇದ್ದಾಳೆ. ಇವಳೇ ನನ್ನ ಅಜ್ಜಿ. ಸವರ್ತಾ ಇದ್ದ? ತೋರ್ಸೋಳೇನ ಯಾರಂತ ಸವರ್ತಾ ಇದ್ದ? ಅವಳೋಳೆ ಅಲ್ಲೇ ಇದ್ದಾಳೆ. ಎಂತ ಸವರ ಮಗ? ನನ್ನ ಅಜ್ಜಿಗೆ. ಇಲ್ಲಿ ಅಮ್ಮ ನಾಳೆ ಪೂಜೆಗೆ ಹೂವೆಲ್ಲ ಕುಯ್ತಾ ಇದ್ದಾರೆ, ಶುಕ್ರವಾರದ ಪೂಜೆಗೆ. ಪ್ರಾಗ್ಯ ನೋಡಿ ಅಮ್ಮನ ಜೊತೆ ಸೇರ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.